ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನೋ ತೋರಿಸ್ತಾ ಇದ್ದಾನಲ್ಲ ಅನ್ಕೋತಾ ಇದ್ದೀರಾ? ಹೌದು, ನಿನ್ನೆ ವಾಕಿಂಗಿಂದ ಬರಬೇಕಾದ್ರೆ ನಾನು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೆ. ಅಲ್ಲಿ ವಾಕಿಂಗಿಂದ ಬರ್ತಾ ಇಲ್ಲಿ ನಮ್ಮನೆ ಹತ್ರ ಕಿತ್ಕೊಂಡ್ಬಂದಿದ್ದೆ. ತುಂಬ ಎಳೆದಿತ್ತು ನುಗ್ಗೆ ಸೊಪ್ಪು. ಅದನ್ನು ಹುಳಿ ಮಾಡ್ತಾಯಿದ್ದೀನಿ, ಅಂದರೆ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಈ ಚಿಕ್ಕ ಚಟಾಕ್ ಅಂದರೆ ಪಾವ್ನಲ್ಲಿ 2 ಮುಕ್ಕಾಲು ಪಾವ್, ಇಲ್ಲಿವರೆಗೆ 2 ಮುಕ್ಕಾಲು ಪಾವು ತೊಗರಿಬೇಳೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೆ. ಚೆನ್ನಾಗಿ ತೊಳೆದು ನಾನು ಕಿತ್ಕೊಂಡ್ಬಂದಿದ್ದಂಥ ನುಗ್ಗೆ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೆ, ಮತ್ತು ತೊಳೆದು ಹಾಕ್ಕೊಂಡಿದ್ದೆ. ಮತ್ತು ಇಲ್ಲಿ ನೋಡಿ, ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿನ ಇದ್ರ ಜೊತೆನೇ ಹಾಕ್ಕೊಂಡು ಒಂದು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಸಾರಿಗೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಒಂದು ನುಗ್ಗೆ ಸೊಪ್ಪಿನ ಸಾರನ್ನು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ನಮ್ಮ ಮನೆಯಲ್ಲಿ ಮಾಡೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ನನ್ನ ಮುಷ್ಟಿಯಲ್ಲಿ 1.5 ಮುಷ್ಟಿ ಉರಿಗಡಲೆ ತೊಗೊಂಡಿದ್ದೀನಿ, 1 ಗೆಂಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊ 2 ಸಣ್ಣದು 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಈ ಒಂದು ತೆಂಗಿನಕಾಯಿ ಸಂಪೂರ್ಣ ಹೋಳನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ, ಮತ್ತು ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಲ್ಲ 4 ಹಸಿಮೆಣಸಿನ್ಕಾಯಿ, ಇದಕ್ಕೆ ಹಾಕಿ ಇದೇ ನೀರು, ಈ ಮೇಲ್ಗಡೆ ನೀರು ಹಾಕಿದ್ದೀನಲ್ಲ, ಇದೇ ನೀರಲ್ಲಿ ನಾವು ಇದನ್ನು ಹಾಕ್ಕೊಂಡು ರುಬ್ಕೋಬೇಕು. ಈ ಟಿಪ್ಸ್ನ ನಾನು ಪ್ರತಿ ಸರಿ ಸಾರು ಮಾಡಿದಾಗ ತೋರಿಸ್ದಾಗಲೂ ಕೊಡ್ತಿರ್ತೀನಿ. ಸಾರು ತುಂಬ ರುಚಿಕರವಾಗಿರುತ್ತೆ. ನಾವು ಏನು ಬೇಯಿಸಿರ್ತೀವಿ ಆ ಕಟ್ಟಲ್ಲೇ ಹಾಕ್ಕೊಂಡು ರುಬ್ಕೋಬೇಕು, ತುಂಬ ರುಚಿಯಾಗಿರುತ್ತೆ. ನಾನೀಗ ರುಬ್ಕೊಂಡು ಬಂದು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಾನು ಬೇಯಿಸಿಟ್ಟಂಥ 4 ಹಸಿಮೆಣಸಿನ್ಕಾಯಿನೂ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು ಅಂದರೆ ಈ ಕಟ್ಟನ್ನ ತಗೋಬೇಕು. ಹೀಗೆ ಸ್ವಲ್ಪ ಬೇಳೆ ಸೊಪ್ಪು ಬಂದರೂ ಏನು ತೊಂದರೆ ಇಲ್ಲ, ಇದಕ್ಕೆ ಹಾಕ್ಕೊಳ್ಳೋಣ. ಇದರಲ್ಲೇ ರುಬ್ಕೋಬೇಕು. ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ, ನಿಮ್ಮನೆ ಸಾರು ಸಹ ತುಂಬ ರುಚಿಯಾಗಿ ಬರುತ್ತೆ. ನಾನು ಇದನ್ನು ಪ್ರತಿ ಸರಿ ಮಾಡಿದಾಗಲೂ ನಾನು ನಿಮಗೆ ತೋರಿಸ್ತಿರ್ತೀನಿ. ಯಾರು ಫಾಲೋ ಮಾಡ್ತಾಯಿದ್ದೀರೋ ಯಾರು ಬಿಟ್ಟಿದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಇದರಲ್ಲಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದ್ಬಿಡ್ತೀನಿ. ಸ್ನೇಹಿತರೆ, ಈಗ ನಾನು ಸಾರು ಮಾಡೋಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅಲ್ಲಿಗೆ ನಾನು ಈ ರೀತಿ 2 ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ರೀತಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಸಮಯದಲ್ಲಿ ಒಂದು 5 ಸಣ್ಣ ಟೊಮೆಟೊ, ಹುಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ನೇಹಿತರೆ, ನೋಡಿ ಎಲ್ಲ ಬೆಂದು ಬಂದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಈ ಪಾತ್ರೆನ ಕೆಳಗಿಳಿಸ್ಕೊಂಡು ನಾನು ಬೇಯಿಸ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ತೀನಿ. ಸ್ನೇಹಿತರೆ ನೋಡಿ, ನಾನು ಬೇಯಿಸಿರೋದು ಸೊಪ್ಪನ್ನೆಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಇಲ್ಲಿ ನಾನು ರುಬ್ಕೊಂಡಿದ್ದೀನಿ ನುಣ್ಣಗೆ, ಮತ್ತು ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ, ಹುಳಿ ಪೌಡ್ರು. ಇಲ್ಲಿ ನಾವು ಹಸಿಮೆಣಸಿನಕಾಯಿನೂ ಹಾಕಿ ರುಬ್ಕೊಂಡಿರೋದ್ರಿಂದ ನೋಡಿ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಮತ್ತು ಹುಣಸೆ ಹಣ್ಣು ಹುಳಿ ಏನು ಇಷ್ಟೊಂದು ತೊಗೊಂಡಿದ್ದಾನೆ ಅಂದ್ಕೊಬೇಡಿ, ಇದು ನಾನು ಗೊಜ್ಜಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಈ ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಕಿದ್ದನ್ನು ಗೊಜ್ಜಿಗೆ ಕುದಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಪ್ರತಿಯೊಂದಕ್ಕೂ ಹಾಕ್ತೀವಿ. ಈಗ ಇದನ್ನೆಲ್ಲ ಹಾಕಿ ನಂತರ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಕುದಿಯೋಕ್ಕೆ ಇಡ್ತೀನಿ. ಸಾರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ. ಏನು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಹುಳಿ ಮಾವಿನಕಾಯಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಇದನ್ನು ಇದರೊಳಗೆ ಹಾಕ್ತಾ ಹೋಗ್ತೀನಿ. ಸಖತ್ತಾಗಿರುತ್ತೆ ಮಾತ್ರ. ನೀವು ಒಮ್ಮೆ ಮಾಡ್ಕೊಳ್ಳಿ ಇದನ್ನು. ಈ ರೀತಿ ಸೊಪ್ಪಿನ ಸಾರಿಗೆ ಈ ಹುಳಿ ಮಾವಿನಕಾಯಿ ಕಾಲದಲ್ಲಿ ಮಾತ್ರ, ಅದೇನು ಬೇಗ ಬೆಂದ್ಕೊಂಡ್ಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ಸಾರು ಕುದೀತಾ ಇದೆ, ರೆಡಿ ಆಯಿತು. ಈಗ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ನುಗ್ಗೆ ಸೊಪ್ಪು, ಹುಳಿ ಮಾವಿನಕಾಯಿ, ಬೇಳೆ ಹುಳಿ ಅಥವಾ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನು ರುಚಿ ನೋಡಿದೆ, ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ
ನೋಡಿ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಪ್ಯಾನ್ಗೆ. ಈಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ತುಪ್ಪ ಕರಗಲಿ. ಸ್ನೇಹಿತರೆ, ಈಗ ತುಪ್ಪ ಚೆನ್ನಾಗಿ ಕರಗಿದೆ ನೋಡಿ, ಕಾವು ಸಹ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳಿ ಈ ನುಗ್ಗೆ ಹುಳಿಗೆ, ಯಾಕೆಂದರೆ ಅದು ಉಷ್ಣ ಆಗಿರೋದ್ರಿಂದ ಜೀರಿಗೆ ಸರಿ ಹೋಗುತ್ತೆ. ಈಗ ಅದು ಚಿಟಪಟ ಅಂತ ಸಂಪೂರ್ಣ ಸಿಡಿಲಿ. ನೋಡಿ, ಅದು ಸಂಪೂರ್ಣ ಚಿಟಪಟ ಅಂತ ಸಿಡಿದಾಯಿತು. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ. ಅದನ್ನು ಸ್ವಲ್ಪ ಈಗ ಪುಡಿ ಹಿಂಗೆ ಹಾಕ್ಬಿಡ್ತೀನಿ. ಒಗ್ಗರಣೆ ರೆಡಿ ಆಯಿತು. ಈಗ ಸಾರಿಗೆ ಹಾಕ್ಬಿಡೋಣ. ಸ್ನೇಹಿತರೆ ನೋಡಿ, ರೆಡಿಯಾಗಿದೆ. ನುಗ್ಗೆ ಸೊಪ್ಪು, ಬೇಳೆ, ಹುಳಿ ಮಾವಿನಕಾಯಿಯ ಹುಳಿ ಅಂದರೆ ಸಾರು ರೆಡಿಯಾಗಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.